ಹಾಲೆಲೂಯಾ. हालेलुया. ನಾವು ಈ ವೇಳೆಯಲ್ಲಿ ಹಿಂದಿನ ವಾರದಲ್ಲಿ ಧ್ಯಾನಿಸಿದೆವು ಯೋಹಾನನು ಬರೆದ 1ನೇ ಯೋಹಾನ 1ನೇ ಅಧ್ಯಾಯ 1ರಿಂದ 5 ತನಕ ನಾವು ಇದರಲ್ಲಿ 2ನೇ ಭಾಗವನ್ನು ನಾವು ಇಂದು ಧ್ಯಾನಿಸಲಿದ್ದೇವೆ. और गए हफ्तों में हमने ध्यान किया पहला यूहन्ना की किताब में पहला अध्याय से आज की दूसरा भाग हम ध्यान करने वाले हैं. ನಾವು ಪ್ರಾರ್ಥಿಸುವ ಮೊದಲನೇದಾಗಿ सबसे पहले हम प्रार्थना करेंगे. ಕರ್ತನೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ ಸ್ವಾಮಿ. परमेश्वर पिता, इस समय के लिए आपका धन्यवाद देते ನಿನ್ನ हैं. ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. आपका वचन के लिए आपका धन्यवाद देते ಈ हैं. ವಾಕ್ಯವನ್ನು ಸ್ವಾಮಿ, ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಆತ್ಮದ ಬಲದಿಂದ ನಡೆಸು ಸ್ವಾಮಿ. और आपके वचन को ध्यान करते समय आपका आत्मा का बल से चलाने की ನನ್ನ आपसे ಹೃದಯದ विनती करते ಧ್ಯಾನವು ಕರ್ತನೇ ಬಾಯ ಮಾತುಗಳು ಅದು ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವಂತದ್ದಾಗಬೇಕು. हैं. और मेरे मुंह से निकलने वाली बातें और मेरे हृदय का ध्यान जो है वो आपकी महिमा हो. ಹೌದು ಸ್ವಾಮಿ, ಭಾಷಣ ಮಾಡುವ ಸಹೋದರನ್ನು ಕೇಳುವ ಎಲ್ಲ ಸಹೋದರನ ಹಸ್ತಕ್ಕೆ ಸಮರ್ಪಿಸಲಾಗಿದ್ದೇನೆ. उसी तरह भाषांतर करने वाला अपने आप को और सुनने वाला हर एक को आपके पवित्र हाथों में सौंपते हैं. ನಿನ್ನ ಪ್ರಸನ್ನತೆಯನ್ನು ಬೇಡುವರಾಗಿದ್ದೇವೆ. और आपकी प्रसन्नता को मांगते ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ನಿನ್ನ ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. हैं. और आपके वचन के द्वारा आप हमसे बातें करने के लिए आपसे विनती करते हैं. ಯೇಸುವಿನ ನಾಮದಲ್ಲಿ यीशु मसीहा के नाम से. ಆಮೆನ್. आमीन. ಹಾಲೆಲೂಯಾ. हालेलुया. ಪ್ರೈಸ್ ದ ಲಾರ್ಡ್. प्रभु की स्तुति. ನನ್ನ ಹೆಸರು ಎಲ್ಲರೂ ಬಹಳ ಸಂತೋಷವಾಗಿದ್ದೀರಿ ಎಂಬುದಾಗಿ. और मैं सोचता हूँ सब लोग खुश हैं. ಮುಂದೆ ಬಂದು ಕುತ್ಕೊಂಡಿದ್ದವರಿಗೆ ಪುನಃ ನನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ. और जो आगे आके बैठे हुए उनको धन्यवाद कहते हैं. ಹಾಗೂ ಮೀಡಿಯಾದ ಮುಖಾಂತರ, ಟಿವಿಯ ಮುಖಾಂತರ, ಆನ್ಲೈನ್ ಮುಖಾಂತರ ವೀಕ್ಷಿಸುವವರಿಗೂ ನಮ್ಮ ಸಭೆಯ ಪರವಾಗಿ ನಿಮ್ಮನ್ನು ಕರ್ತನ ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. और ऑनलाइन मिनिस्ट्री के द्वारा देखने वाले को और उतने आश्रय टीवी के द्वारा देखने वाले को भी मैं प्रभु आपको आशीष दे ऐसा मैं चाहता हूँ. ಹಿಂದಿನ ವಾರದಲ್ಲಿ ಓದಿದ ವಾಕ್ಯವನ್ನು ಪುನಃ ನಾನು ಓದಲು ಬಯಸ್ತೇನೆ. 1ನೇ ಯೋಹಾನ 1ನೇ ಅಧ್ಯಾಯ 1 ಯೋಹಾನ 1:1ರಿಂದ 5. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮೊಬ್ಬೈತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ನಾವು ಆತನಿಂದ ಕೇಳಿದ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ ಎಂಬುದೇ. और पहला यूहन्ना का पहला अध्याय का पहला वचन से लेकर 5 वचन तक उस जीवन के वचन के विषय में जो आदि से था, जिसे हमने सुना और जिसे अपनी आँखों से देखा, वरन जिसे हमने ध्यान से देखा और हाथों से छुआ, यह जीवन प्रकट हुआ और हमने उसे देखा और उसकी गवाही देते हैं और तुम्हें उस अनंत जीवन का समाचार देते हैं जो पिता के साथ था और हम पर प्रकट हुआ. जो कुछ हमने देखा और सुना है उसका समाचार तुम्हें भी देते हैं, इसलिए कि तुम भी हमारे साथ सहभागी हो. और हमारी यह सहभागिता पिता के साथ और उसके पुत्र यीशु मसीहा के साथ है. और ये बातें हम इसलिए लिखते हैं कि हमारा आनंद पूरा हो जाए. जो समाचार हमने उससे सुना और तुम्हें सुनाते हैं वह यह है कि परमेश्वर ज्योति है और उसमें कुछ भी अंधकार नहीं. ಹಾಲೆಲೂಯಾ. ನೋಡಿರ್ತೇವೆ, ಇಂದು ನಾವು ಆರಾಧನೆಯಲ್ಲಿ ಹಾಡಿದೆವು, ಲೋಕವೆಲ್ಲ ಹುಡುಕಿನ ಬಂದೆ ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ ಎಂಬುದಾಗಿ ನಾವು ಈಗಾಗಲೇ ನಮ್ಮ ಕರ್ತನನ್ನು ಆರಾಧಿಸಿದೆವು. और हमने आराधना गीत गाते समय इस तरह हमने गाया कि परमेश्वर, मैंने पूरा दुनिया ढूंढा लेकिन तेरे जैसा पिता को मैंने नहीं पाया. ನೋಡ್ತೇವೆ, ಈ ಲೋಕದಲ್ಲಿ ದೇವರಿದ್ದಾನೆ ಎಂಬುದಾಗಿ ಸಾಧಾರಣವಾಗಿ ಎಲ್ಲರೂ ನಂಬುತ್ತಾರೆ. ಕೆಲವು ಅಂದರೆ ಏಥಿಯಸ್ಟ್ ಬಿಟ್ಟರೆ. और हम देखते हैं कि दुनिया में सब लोग एथिस्ट को छोड़कर बाकी सब लोग ये विश्वास करते हैं कि परमेश्वर है. ಕೇವಲ ಮನುಷ್ಯರೆಲ್ಲ ಸೈತಾನನ್ನು ಕೂಡ ನಂಬುತ್ತಾರೆ ಎಂಬುದಾಗಿ ನಮ್ಮ ಯೇಸು ಕ್ರಿಸ್ತನ ತಮ್ಮನಾದ ಯಾಕೋಬನು ಅಲ್ಲಿ ಯಾಕೋಬ 2:19 ಬರೀತಾನೆ, ದೆವ್ವಗಳು ಅದು ನಂಬುತ್ತವೆ ಎಂಬುದಾಗಿ. और याकूब की किताब में भी हम देखते हैं कि याकूब इस तरह लिखता है कि इवन शैतान उसके दूत भी विश्वास करते हैं कि परमेश्वर है. ಹಾಲೆಲೂಯಾ. हालेलुया. ಸಾಮಾನ್ಯವಾಗಿ ನಾವು ನೋಡ್ತೇವೆ, ದೇವರನ್ನು ಅಪ್ಪ ತಂದೆ ಎಂದು ಕರೆಯುವುದು ಅದು ಈ ಲೋಕದ ಪ್ರಕಾರ ಅದು ದೇವದೂಷಣೆ ಆಗಿರುತ್ತದೆ. और सामान्य रीति से हम देखते हैं कि परमेश्वर को अब्बा पिता ऐसा पुकारना इस दुनिया की तरफ से परमेश्वर पर हम देखते हैं दोष लाना है. ಯೋಹನ 5:18 ನಾವು ಹೀಗೆ ಹೋಗ್ತೇವೆ, ಅಲ್ಲಿ ನೋಡುತ್ತೇವೆ, ದೇವರನ್ನು ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿನೆಂದು ಹೇಳಿ ಯಹೂದ್ಯರು ಆತನನ್ನು
ಆ ಮರಣದಂಡೆಯನ್ನು ಕೊಡಲು ಆತನು ಮುಂದಾಗುವುದನ್ನು ಅಲ್ಲಿ ನೋಡುತ್ತೇವೆ. और यूहन्ना की किताब में हम देखते हैं कि जब यीशु मसीह अपने परमेश्वर पिता को पिता जब कहता है, तब हम देखते हैं यहूदी लोग उसे मारने के लिए आ जाते हैं। ಯೋಹನ್ನ 15, 16, 17 ನಾವು ಅಧ್ಯಾಯದಲ್ಲಿ ನೋಡುವುದಾದರೆ ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ದೇವರನ್ನು ತಂದೆ ಎಂಬುದಾಗಿ ಅಲ್ಲಿ ಪ್ರಬೋಧಿಸುವುದನ್ನು ನೋಡುತ್ತೇವೆ. और यूहन्ना की किताब में 15 अध्याय में हम देखते हैं यीशु मसीह परमेश्वर को पिता ऐसा करके वो बोलता है। ಹಾಲೆಲೂಯಾ. हालेलुया। ದೇವರನ್ನು ತಂದೆ ಎಂದು ಕರೆಯಲು ಮೊದಲು ಆತನ ಮಕ್ಕಳಾಗುವುದು ಬಹಳ ಪ್ರಾಮುಖ್ಯವಾಗಿದೆ. और परमेश्वर को पिता ऐसा कहने के लिए सबसे पहले उसके बेटे बच्चे होना बहुत ही जरूरी है। ಅಲ್ಲಿ ನೋಡ್ತೇವೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನೆಂದು ಆರಿಕೆ ಮಾಡುತ್ತಾರೋ ಅಥವಾ ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ಮಾತ್ರ ಒಂದು ಆ ಅಧಿಕಾರವು ಕೊಡಲ್ಪಟ್ಟಿದೆ. और यहाँ हम देखते हैं कि यूहन्ना की किताब में परमेश्वर का वचन इस तरह लिखता है कि जिन्होंने उस यीशु मसीह को अपना स्वीकार किया है उन्हें परमेश्वर का बच्चे होने का अधिकार दिया हालेलुया। गया है। हालेलुया। ಪ್ರೈಸ್ ದ ಲಾರ್ಡ್. प्रभु की स्तुति। ಹಾಲೆಲೂಯಾ. हालेलुया। ನೀವು ನಡುವಿನಲ್ಲಿ ಒಮ್ಮೊಮ್ಮೆ ಹಾಲೆಲೂಯಾ ಹೇಳಿದ್ರೆ ಇದ್ರೆ ಒಳ್ಳೆದಂದ್ರೆ ಬದಿಯಲ್ಲಿ ನಿದ್ದೆ ಇದ್ರು ಅವರಿಗೆ ಸ್ವಲ್ಪ ಎಚ್ಚರಿಕೆ ಆಗ್ತದೆ, ಹಾಗೂ ನಮಗೊಂದು ಏನಾಗ್ತದೆ, ಎನ್ಕರೇಜ್ ಮಾಡಿದಾಗೆ ಆಗ್ತದೆ. ಹಾಲೆಲೂಯಾ. आप बीच बीच में Praise the हालेलुया Lord. बोलते रहे तो बहुत अच्छा हालेलुया। लगेगा। हालेलुया। ನಾವು ನೋಡ್ತೇವೆ ಇಲ್ಲಿ ಯೋಹನ್ನನಿಗೆ ಬರೆದ ಯೋಹನ್ನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 12, 13 ವಚನ. और यूहन्ना की किताब में पहला अध्याय का 12 और 13 वचन। ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ಅಲ್ಲಿ ಯೋಹನನು ಹೇಳ್ತಾ ಇದ್ದಾನೆ. और यूहन्ना इस तरह लिखता है, परंतु जितनों ने उसे ग्रहण किया उसने उन्हें परमेश्वर की संतान होने का अधिकार दिया, अर्थात उन्हें जो उसके नाम पर विश्वास रखते हैं। वे न तो लोहू से, न शरीर की इच्छा से, न मनुष्य की इच्छा से, परंतु परमेश्वर से उत्पन्न हुए हैं। ಅದನ್ನು ನಾನು ಮತ್ತು ನೀವು ನೋಡುತ್ತೇವೆ, ನಮ್ಮ ತಂದೆ ತಾಯಿಯಿಂದ ಹುಟ್ಟಿದ್ದೇವೆ. हम और आप देखते हैं हमारे पिता माता पिता के द्वारा हम उत्पन्न हुए हैं। ಆದರೆ ದೇವರಿಂದ ಹೇಗೆ ಹುಟ್ಟುವುದು ಎಂಬುದಾಗಿ ಹೇಳಿದರೆ ನೋಡುತ್ತೇವೆ, ಅಲ್ಲಿ ಆತನನ್ನು ನಾವು ರಕ್ಷಕನೆಂದು ಅಂಗೀಕರಿಸಿಕೊಂಡಾಗ, ಯೇಸುವನ್ನು ನಮ್ಮ ರಕ್ಷಕನೆಂದು ನಂಬಿಕೊಂಡಾಗ ನಾವು ನೋಡ್ತೇವೆ ಅಲ್ಲಿ ದೇವರಿಂದ ನಾವು ಹುಟ್ಟುವವರಾಗಿದ್ದೇವೆ. लेकिन परमेश्वर से कैसे, परमेश्वर की संतान हम उससे कैसे पैदा होते हैं? हम देखते समय यीशु मसीह को जब हम स्वीकार कर लेते हैं, उसे ग्रहण कर लेते हैं, तब हम परमेश्वर के बच्चे हो जाते हैं। ಅದಕ್ಕಾಗಿ ನೋಡ್ತೇವೆ ಯೇಸು ಅಲ್ಲಿ ಯೋಹನ್ನ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ಹೇಳುತ್ತಾ ನಿಕೋದೇಮನ ಒಂದು ಪ್ರಶ್ನೆಗೆ ಹೇಗೆ ನಾನು ಮುದುಕನು ಪುನಃ ತಾಯಿಯ ಗರ್ಭಕ್ಕೆ ಹೋಗಬೇಕಾ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. और यहाँ हम देखते हैं यूहन्ना की किताब में 3रा अध्याय में निकोदेमुस से यीशु मसीह से इस तरह प्रश्न पूछता है कि किस तरह एक इंसान फिर से, बूढ़ा इंसान फिर से अपने माँ के गर्भ में जा सकता है। ಹಾಲೆಲೂಯಾ. हालेलुया। ಅದು ಹೇಗೆಂದರೆ ನಾವು ವಚನದಲ್ಲಿ ನೋಡ್ತೇವೆ, ರೋಮ 10:9, ಯೇಸುವನ್ನು ಕರ್ತನಿಂದ ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸನ್ನು ಹೃದಯದಿಂದ ನಂಬಿದರೆ ನನಗೆ ರಕ್ಷಣೆ ಆಗುತ್ತದೆ ಎಂದು ದೇವರ ವಾಕ್ಯವು ಸ್ಪಷ್ಟಪಡಿಸುತ್ತದೆ. और रोमी की किताब में हम देखते हैं जब यीशु मसीह को अपने मुंह से कबूल कर लेते हैं कि वो रक्षक है और अपने हृदय से विश्वास कर लेते हैं, तब हम उद्धार पाते हैं। ಹಾಲೆಲೂಯಾ. हालेलुया। ಅದಕ್ಕಾಗಿ ನಾವು ನೋಡ್ತೇವೆ ದೇವರ ವಾಕ್ಯದ ಅದರ ಮುಖಾಂತರ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನಾವು ಕ್ರೈಸ್ತರಾಗುವುದಿಲ್ಲ. और इसलिए परमेश्वर के वचन के आधार पर हम देखते हैं कि अगर हम क्रिस्तीय परिवार में पैदा होते तो हम क्रिस्तीय नहीं हो जाते। ಪ್ರೈಸ್ ದ ಲಾರ್ಡ್. प्रभु की स्तुति हो। ಹಾಲೆಲೂಯಾ. हालेलुया। ಅದಕ್ಕಾಗಿ ನಾವು ಏನು ಮಾಡಬೇಕು? ಕ್ರಿಸ್ತನನ್ನು, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನೆಂದು ಅಂಗೀಕರಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. लेकिन यीशु मसीह को अपना खुद का उद्धार करता ऐसा स्वीकार करना ಮಾಡಿ ಎಲ್ಲ ಹುಡುಕಲಿಕ್ಕೆ ಪ್ರಾರಂಭಿಸಿದ. और वहाँ एक पेटी थी, वहाँ पेटी में वो ढूंढने लगा। ಸುಮಾರು ಹೊತ್ತು ಒಂದು 5 ನಿಮಿಷ ಹುಡುಕಾಡಿದ, ಆತನಿಗೆ ಅಲ್ಲಿ ಸಿಗಲಿಲ್ಲ ಏನು. और जब उसने ढूंढा तो उसे नहीं मिला। ಮತ್ತೆ ಕೆಳಗೆ ಬಂದು ಬಂದ ಪರ್ಸ್ ತೆಗೆದು ಆ ಯೇಸು ಮತ್ತು ಮರಿಯಮ್ಮನ ಒಂದು ಫೋಟೋ ಇತ್ತು. ದೇವರಿಗೆ ಸ್ತೋತ್ರ, ಇಂದು ನಮಗೆ ದೇವರ ವಾಕ್ಯದ ಜ್ಞಾನ ಕೊಟ್ಟಿದೆ, ದೇವರ ವಾಕ್ಯ ನಮ್ಮಲ್ಲಿದೆ. और परमेश्वर का नाम का धन्यवाद हो कि परमेश्वर ने वचन का ज्ञान दिया है और परमेश्वर का वचन हमारे पास है। ನೋಡ್ತೇವೆ, ಇದೆಲ್ಲ ನಾವು ಧ್ಯಾನಿಸುವಾಗ ನಾವು ನೋಡ್ತೇವೆ, ಭೂಮಿ ಆಕಾಶಗಳನ್ನು ಮಾಡಿದ ದೇವರು ಮನುಷ್ಯನ ರಕ್ಷಣೆಗಾಗಿ ಮನುಷ್ಯ ರೂಪವನ್ನು ತಾಳಿ ಬಂದನು ಎಂಬುದಾಗಿ ಇಲ್ಲಿ ನಾವು ಶೀರ್ಷಿಕೆಯಲ್ಲಿ ನೋಡುತ್ತೇವೆ. और हम देखते हैं कि परमेश्वर जो धरती आसमान को बनाया, वो परमेश्वर ने अपने मनुष्य को उद्धार करने के लिए अपने एकलौते पुत्र को भेजा, वो मनुष्य का रूप धारण कर आया। ಅಲ್ಲಿ ಪೌಲನಲ್ಲಿ ಹೇಳ್ತಾನೆ, ಶಿಲುಬೆ ವಿಷಯದ ಮಾತು ರಕ್ಷಣೆ ಮಾರ್ಗದಲ್ಲಿ ನಮಗೆ ದೇವರ ಶಕ್ತಿ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. और हम देखते हैं कि क्रूस की कथा जो है उद्धार पाने वाली जो रास्ते में है उन्हें वो शक्ति है और बल है। ಹಾಗಾದರೆ ನೋಡುತ್ತೇವೆ, ಯೇಸು ಕ್ರಿಸ್ತನು ಅಂದರೆ ಮನುಷ್ಯಾವತಾರವಾಗಿ ದೇವರು ಮನುಷ್ಯನಾಗಿ ಯಾತಕ್ಕಾಗಿ ಬರಬೇಕು ಎಂಬುದಾಗಿ ಒಂದು ಪ್ರಶ್ನೆಯಾಗಿದೆ. तो यीशु मसीह हम देखते हैं वो मनुष्य का रूप धारण करने के लिए आने का कारण क्या था, ऐसा हमारे बीच में प्रश्न है। ಅಲ್ಲಿ ನೋಡ್ತೇವೆ, ಗಾಡ್ ಡಿಡ್ ನಾಟ್ ರಿವೀಲ್ ಹಿಸ್ ಸಾಲ್ವೇಷನ್ ಟು ಅಸ್ ಥ್ರೂ ವಿಷನ್ಸ್ ಆರ್ ಡ್ರೀಮ್ಸ್ और subjective feelings but through a real man and real history ಎಂಬುದಾಗಿ ನೋಡುತ್ತೇವೆ. और हम देखते हैं कि परमेश्वर ने अपने उद्धार करने का जो दर्शन है उसने दर्शन के द्वारा या तो ख्वाबों के द्वारा उसने नहीं बताया, लेकिन हम देखते हैं मनुष्य के द्वारा, जो हम देखते हैं मनुष्य सच्चा मनुष्य के द्वारा उसने बताया। हालेलुया. हालेलुया. ಯೇಸು ಕ್ರಿಸ್ತನ ಒಬ್ಬ ನಿಜವಾದ ವ್ಯಕ್ತಿಯಾಗಿದ್ದಾನೆ ಹಾಗೂ
ಒಂದು ನಾವು ನೋಡ್ತೇವೆ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಈಸ್ ದ ರಿಯಲ್ ಹಿಸ್ಟ್ರಿಯಲ್ಲಿ ನೋಡುತ್ತೇವೆ ನಾವು ಆತನ ಬಗ್ಗೆ ಓದುತ್ತೇವೆ. और इतिहास में हम उसके बारे में पढ़ते हैं कि यीशु मसीह सच्चा इंसान था. ಪ್ರೈಸ್ ದ ಲಾರ್ಡ್. प्रभु की स्तुति. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅದೇ ನೋಡುತ್ತೇವೆ ದೇವರು ಮನುಷ್ಯನಾಗಿ ರಕ್ಷಕನಾಗಿ ಬಂದದ್ದು ಎಂಬುದಾಗಿ ನಾವು ನೋಡುತ್ತೇವೆ. और यहाँ हम देखते हैं कि परमेश्वर मनुष्य का रूप धारण करके उद्धारकर्ता बनकर आया. ನಾವು ಸ್ವಲ್ಪ ನೋಡುತ್ತೇವೆ ಮನುಷ್ಯನ ಬಗ್ಗೆ ನೋಡೋದಾದ್ರೆ ನಾವು ಸಹೋದರ ಆಗಲು ಹೇಳಿದ್ರು ಕೀರ್ತನೆ 150ರಲ್ಲಿ ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ ಎಂಬುದಾಗಿ ಹೇಳ್ತಾ ಇದೆ. और मनुष्य के बारे में हम कहते समय हम जैसे कि भाई ने पहले ही कहा 150 भजन संहिता में वचन इस तरह कहता है कि जिसका श्वास है वो प्रभु की स्तुति करे. ಹಾಲೆಲೂಯಾ. हालेलुया. ಒಂದು ವೇಳೆ ಶ್ವಾಸದ ಬೆಲೆ ಗೊತ್ತಾಗಬೇಕಾದ್ರೆ ಐಸಿನಲ್ಲಿ ನಾವು ಬಿಲ್ ಕೊಟ್ಟುವಾಗ ಆದರೆ 24 ಅವರ್ಸ್ಗೆ ಅಂದರೆ ಲಕ್ಷಾಂತರ ಹಣ ಕೊಟ್ಟು ನಾವು ಗಾಳಿ ಗಾಳಿಯನ್ನು ತೆಗೆದುಕೊಳ್ಬೇಕಾಗ್ತದೆ. अगर श्वास का अगर आपको दाम मालूम पड़ना है तो हम उसको ज़्यादा पैसा देकर उस जो हवा जो है उसका श्वास के बारे में हम अनुभव कर सकते हैं. ಹಾಲೆಲೂಯಾ. हालेलुया. ಹಾಲೆಲೂಯಾ. ನಾವು ನೋಡ್ತೇವೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನವನ್ನು ಪುನಃ ಅಲ್ಲಿ ಸ್ವಲ್ಪ ಧ್ಯಾನಿಸುವ. और उत्पत्ति की किताब में पहला अध्याय को हम ध्यान करेंगे 26 वचन. ಅಲ್ಲಿ ನೋಡ್ತೇವೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಅಲ್ಲಿ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿರುವ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. फिर परमेश्वर ने कहा हम मनुष्य को अपने स्वरूप के अनुसार अपनी समानता में बनाए और वे समुद्र की मछलियों और आकाश के पक्षियों और घरेलू पशुओं और सारी पृथ्वी पर और सब रेंगने वाले जंतुओं पर जो पृथ्वी पर रेंगते हैं अधिकार रखें. ಅಲ್ಲಿ ನೋಡ್ತೇವೆ ನಾವು ಈಗ ಇಲ್ಲಿ ಮೊದಲನೆಯಲ್ಲಿ 1:20 ನೋಡ್ತೇವೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. और यहाँ हम देखते हैं इस तरह लिखा है कि हम मनुष्य को अपने स्वरूप के अनुसार अपनी समानता में बनाए. ಅಲ್ಲಿ ನೋಡ್ತೇವೆ ಸ್ವರೂಪ ಅಂತ ಹೇಳೋದಾದ್ರೆ ನಾವು ಅಲ್ಲಿ ಮ್ಯಾನ್ಕೈಂಡ್ ಇಸ್ ನಾಟ್ ಕ್ರಿಯೇಟೆಡ್ ಆಸ್ ಎ ಡುಪ್ಲಿಕೇಶನ್ ಆಫ್ ಗಾಡ್, ಅಂದರೆ ವಿ ಆರ್ ನಾಟ್ ಎ ಫಿಸಿಕಲ್ ಇಮೇಜ್ ಆಫ್ ಗಾಡ್. ಅಂದರೆ ನಾವು ನೋಡ್ತೇವೆ ಫಿಸಿಕಲಿ ನಾವು ದೇವರ ಸ್ವರೂಪ ಅಲ್ಲ. और स्वरूप ऐसे कहते समय हम देखते हैं कि फिजिकल दैहिक रूप से हम परमेश्वर की स्वरूप नहीं है. ಅಲ್ಲಿ ಇಬ್ರಿಯ ದಲ್ಲಿ ನೋಡೋದಾದ್ರೆ ಅಲ್ಲಿ ನೋಡ್ತೇವೆ ಶ್ಯಾಡೋ ಅಥವಾ ಇನ್ವಿಸಿಬಲ್ ಅಂದರೆ ಒಂದು ನೆರಳು ಎಂಬುದಾಗಿ ನೋಡ್ತೇವೆ. और इब्रानी की किताब में हम देखते हैं शैडो ऐसा इब्रानी भाषा में हम देखते हैं कि शैडो ऐसा लिखा गया. इसका अर्थ हम देखते हैं परछाई, ऐसा हम बोल सकते हैं. ಅಲ್ಲಿ ತೆಶೆಮ್ ಅಥವಾ ಬೆತ್ಸೆಲೆಮ್ ಎಂಬ ಪದವನ್ನು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. और बेत्सेमेह ऐसा शब्द उपयोग किया गया है. ಅಲ್ಲಿ ನೋಡ್ತೇವೆ ಇಮೇಜ್ ಡಿಸ್ಕ್ರೈಬ್ ಸಮಥಿಂಗ್ ಇನ್ವಿಸಿಬಲ್ ಬಟ್ ರಿಯಲ್, ಅಂದರೆ ನಾವು ನೆರಳು ನೋಡ್ತೇವೆ, ಅದು ಏನಾಗ್ತದೆ, ಅದು ನೆರಳು ಒಂದು ಇನ್ವಿಸಿಬಲ್ ಆಗಿದೆ ಆದರೆ ಅದು ರಿಯಲ್ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. हम देखते हैं परछाई को हम देखते हैं वो हम देखते हैं दिखाई नहीं देता लेकिन वो सच्ची परछाई है. ಅಲ್ಲಿ ಉಂಟು ಮಾಡೋಣ ಎಂಬುದಾಗಿ ಹೇಳಿದಾಗ ಈಸ್ ಕ್ರಿಯೇಟೆಡ್ ಅಂದರೆ ಹಿಬ್ರು ಪದವಾಗಿದೆ, ಬಾರಾ ಎಂಬುದಾಗಿ ಅಲ್ಲಿ ನೋಡ್ತೇವೆ. और उत्पन्न कर ऐसा कहते बनाए ऐसा कहते समय हम देखते हैं इब्रानी भाषा में ಬಾರಾ ಎಂಬುದಾಗಿ ನೋಡ್ತೇವೆ. ಬಾರಾ ऐसा हम देखते हैं. ಅಲ್ಲಿ ನೋಡ್ತೇವೆ ಅದರ ಅರ್ಥ ಎಂಬುದಾಗಿ ಟು ಶೇಪ್ ಆರ್ ಫಾರ್ಮ್ ಎಂಬುದಾಗಿ ನೋಡ್ತೇವೆ. और इसका अर्थ ये है कि हम एक आकार देते हैं. ಅಲ್ಲಿ ಆದಿಕಾಂಡ 2:7 ನೋಡ್ತೇವೆ ನಾವು ಓದುವುದಾದರೆ, ಹೀಗಿರಲು ಕರ್ತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕೋ ಪ್ರಾಣಿಯಾಗಿದ್ದನು ಎಂಬುದಾಗಿ ನೋಡುತ್ತೇವೆ. और 7वां वचन दूसरा अध्याय का 7वां वचन में हम देखते हैं तब यहोवा परमेश्वर ने आदम को भूमि की मिट्टी से रचा और उसके नथनों में जीवन का श्वास फूंक दिया और आदम जीवित प्राणी बन गया. ಅಲ್ಲಿ ನೋಡುತ್ತೇವೆ ಅಲ್ಲಿ ರೂಪಿಸ ಎಂಬುದಾಗಿ ಹೇಳುವಾಗ ಫಾರ್ಮ್ಡ್ ಅಥವಾ ಕುಂಬಾರನ ಒಂದು ಮಡಿಕೆಗೆ ಆಕಾರ ಕೊಟ್ಟಂತೆ ಆಗಿದೆ. और यहाँ बनाते समय एक रूप देते समय ऐसा देखते हैं कि जब हम देखते हैं कुम्हार जो है वो एक मटका किस तरह बनाता है उस तरह एक आकार देता है उसकी तरह है. ಅದಕ್ಕಾಗಿ ಹೇಳ್ತೇವೆ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನ್ನು ಅಲ್ಲಿ ನೋಡುತ್ತೇವೆ. और इसलिए हम देखते हैं कि अपनी भूमि की मिट्टी से उसने मनुष्य को बनाया. ಅಷ್ಟೇ ಅಲ್ಲದೆ ಆತನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ್ದನ್ನು ನಾವು ನೋಡುತ್ತೇವೆ. और उसके नथनों में जीवन का श्वास फूंक दिया ऐसा हम देखते हैं. ಅಂದ್ರೆ ಅಲ್ಲಿ ನೋಡುತ್ತೇವೆ ಫ್ರಮ್ ದ ಡಸ್ಟ್ ಆಫ್ ದ ಗ್ರೌಂಡ್
ಈ ಕ್ರಿಯೇಟೆಡ್ ಅಂದರೆ ಅಲ್ಲಿ ಅದನ್ನು ರಚಿಸೋದನ್ನು ನೋಡುತ್ತೇವೆ. और भूमि की मिट्टी से उसने मनुष्य को बनाया ऐसा हम देखते हैं. ಅಲ್ಲಿ ನೋಡ್ತೇವೆ ಭೂಮಿಯ ಒಂದು ಮಣ್ಣಿನಿಂದ ಬಯೋಲಾಜಿಕಲ್ ಅಥವಾ ಜೈವಿಕ ಶರೀರವನ್ನು ಆತನು ಉಂಟು ಮಾಡಿದ. और भूमि की मिट्टी से उसने हम देखते हैं एक दही शरीर को बनाया. ಆದ್ದರಿಂದ ನೋಡ್ತೇವೆ ಎಲ್ಲ ಜೀವಿಗಳಿಗಿಂತ ಮನುಷ್ಯನು ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. और इसलिए हम देखते हैं कि सब जीवी से मनुष्य जो है वो श्रेष्ठ है. ಹಾಲೆಲೂಯಾ, हालेलुया. ಹಾಲೆಲೂಯಾ. ನಾನು ಮತ್ತು ನೀವು ನೋಡ್ತೇವೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ದೇವರು और ನಮ್ಮನ್ನು. हम देखते हैं आप और हम जो परमेश्वर के स्वरूप में परमेश्वर ने बनाया है. ಪ್ರಸಂಗಿ 12:7 ನಾವು ನೋಡ್ತೇವೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುವುದು. ಆದ್ದರಿಂದ ಅಲ್ಲಿ ಎಂಬುದಾಗಿ ಅಲ್ಲಿ ಪ್ರಸಂಗಿಯಲ್ಲಿ ಅಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ. ಪ್ರಸಂಗಿ 12:7 ನಾವು ಓದುವುದಾದರೆ, और सबोपदेशक 12 अध्याय का 7वां वचन हम पढ़ते हैं. तब मिट्टी जो कि त्यों मिट्टी में मिल जाएगी और आत्मा परमेश्वर के पास जिसने उसे दिया लौट जाएगी. ಹಾಲೆಲೂಯಾ, हालेलुया. ಅಂದ್ರೆ ಆತ್ಮವು ಇಲ್ಲಿ ನೋಡುತ್ತೇವೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುವುದು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ತಿಳಿದು और यहाँ हम देखते हैं कि परमेश्वर का वचन स्पष्ट रीति से कहता है कि आत्मा जो परमेश्वर के पास जिसने उसे दिया है उसके पास लौट जाएगा. ಆದರೆ ಪ್ರಾಣಿಗಳು ಹಾಗೆ ಅಲ್ಲ. लेकिन प्राणी ऐसा इस तरह नहीं है. ಒಂದು ಉದಾಹರಣೆಗೆ ನೋಡುವುದಾದ್ರೆ ನೀತಿವಂತ ಮತ್ತು ಅನೀತಿವಂತ ನಾಯಿ ನಮಗೆ ಸಿಗುವುದಿಲ್ಲ. ನೀತಿವಂತ ನಾಯಿ ಎಂಬುದಾಗಿ ಹೇಳಲಿಕ್ಕೆ ಆಗುದಿಲ್ಲ. और हम इस तरह नहीं कह सकते कि धर्मी कुत्ता या अधर्मी कुत्ता. ಹಾಲೆಲೂಯಾ, हालेलुया. ಆದರೆ ನೋಡುತ್ತೇವೆ ಮನುಷ್ಯನು ನೀತಿವಂತನು ಆಗಲು ಸಾಧ್ಯವಿದೆ. लेकिन मनुष्य हम देखते हैं वो धर्मी हो सकता है. ಹಾಲೆಲೂಯಾ. हालेलुया. ಅದು ಹೇಗೆಂದರೆ ದೇವರ ಕೃಪೆಯಿಂದ. और वो कैसे हम देखते हैं परमेश्वर की कृपा के द्वारा. ಹಾಗಾಗಿ ನೋಡ್ತೇವೆ ಇಲ್ಲಿ ಮನಸ್ಸಿನ ಸ್ವರೂಪವನ್ನು ನಾವು 5 ಭಾಗಗಳಾಗಿ ವಿಂಗಡಿಸಬಹುದು. और मनुष्य के मन के स्वरूप को हम 5 भाग में कर सकते हैं. ಒಂದು ನೋಡುತ್ತೇವೆ ಮೊದಲನೇದಾಗಿ ಆತನ ಮನಸ್ಥಿತಿ ಅಥವಾ ಮೆಂಟಾಲಿಟಿ ಎಂಬುದಾಗಿ. और पहले हम देखते हैं उसकी मन स्थिति के बारे में, मेंटालिटी ऐसा कहते हैं. ಆತನ ಒಂದು ಕಾನ್ಶಿಯನ್ಸ್ ನೋಡ್ತೇವೆ ಅಥವಾ ಆತ್ಮಸಾಕ್ಷಿ ಎಂಬುದಾಗಿ. और उसका विवेक हम देखते हैं. ಅದೇ ರೀತಿಯಲ್ಲಿ ಸೆಲ್ಫ್ ಕಾನ್ಶಿಯನ್ಸ್ ಸ್ವಯಂ ಪ್ರಜ್ಞೆ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. और सेल्फ कॉन्शियस हम देखते हैं स्वयं विवेक ऐसा कहते हैं. ಅದೇ ರೀತಿಯಲ್ಲಿ ವಾಲ್ಯೂಷನ್ ಎಂಬುದಾಗಿ ಹೇಳ್ತೇವೆ, ಇಚ್ಛೆ ಅಥವಾ ಸಂಕಲ್ಪ ಎಂಬುದಾಗಿ. और इच्छा या तो हम देखते हैं आशा ऐसा कहते हैं. ಅದೇ ರೀತಿಯಲ್ಲಿ ಇಮೋಷನ್ ಭಾವನೆಗಳು. और उसी तरह हम भावनाओं के बारे में देखते हैं. ಹಾಲೆಲೂಯಾ. हालेलुया. ಎಲ್ಲ ಸಂಗತಿಗಳು ನಮ್ಮ ಶರೀರದಲ್ಲಿ ಇಲ್ಲ, ಆತ್ಮದಲ್ಲಿ ಇರುವಂತದ್ದಾಗಿದೆ. और ये सब हमारे शरीर में नहीं, हमारे आत्मा में है. ನಾವು ನೋಡ್ತೇವೆ ಮನಸ್ಥಿತಿ, हमारे मन की स्थिति, ಆತ್ಮಸಾಕ್ಷಿ, और आत्मा की गवाही, ಸ್ವಯಂ ಪ್ರಜ್ಞೆ, और हम देखते हैं स्वयं विवेक, ಇಚ್ಛೆ ಅಥವಾ ಸಂಕಲ್ಪ, और इच्छा और आशा, ಹಾಗೂ ಭಾವನೆಗಳು. और भावना. ನಾವು ನೋಡುತ್ತೇವೆ ಎಲ್ಲ ಮನಸ್ಥಿತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಒಳಗೊಂಡಿವೆ. और ये सब हमारे मन में है, हम देखते हैं. ಇದೆಲ್ಲ ಯಾವಾಗ ಇರುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಅದೇ ನಮ್ಮ ಮೂಗಿನಲ್ಲಿ ಶ್ವಾಸ ಇರುವ ತನಕ ಮಾತ್ರ. और जब ये कब हमारे शरीर में होता है, जब तक हमारे हम देखते हैं हमारे नाक में हम देखते हैं श्वास है तब. ಅದಕ್ಕಾಗಿ ಯೆಶಾಯ 2:22 ನೋಡುತ್ತೇವೆ, ದೇವರ ವಾಕ್ಯ ಹೇಳ್ತದೆ, ಉಸಿರು ಮೂಗಿನಲ್ಲಿರುವ ನರ ಮನುಷ್ಯನನ್ನು ಬಿಟ್ಟು ಬಿಡಿರಿ, ಅದನ್ನು ಯಾವ ಲೆಕ್ಕಕ್ಕೆ ಬರುವನು ಎಂಬುದಾಗಿ ಹೇಳ್ತಾ ಇದ್ದಾನೆ. और यशायाह की किताब में हम देखते हैं जो मनुष्य जो अपने नथनों से श्वास लेता है उसे छोड़ दो, वो और किस काम का है. ಹಾಲೆಲೂಯಾ. हालेलुया. ಮನುಷ್ಯನ ಒಂದು ಶ್ವಾಸವಾಗಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿದು ಬರ್ತದೆ. और मनुष्य जो एक श्वास है. ಹಾಲೆಲೂಯಾ. ಯೆಶಾಯ 42:5 ನೋಡುತ್ತೇವೆ. ಯೆಶಾಯ 42ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. और यशायाह की किताब में 42:5 हम इस तरह पढ़ते हैं. ಆಕಾಶ ಮಂಡಲವನ್ನುಂಟು ಮಾಡಿ ಹರವಿ ಭೂಮಂಡಲವನ್ನು ಅದರಲ್ಲಿರುವ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರರಿಗೆ ಜೀವಾತ್ಮವನ್ನು ದಯಪಾಲಿಸುವ ಕರ್ತನೆಂಬ ದೇವರು ಹೀಗನ್ನುತ್ತಾನೆ ಎಂಬುದಾಗಿ ಅಲ್ಲಿ ದೇವರು ತನ್ನ ಬಗ್ಗೆ ಒಂದು ಸೃಷ್ಟನೆಯನ್ನು ಕೊಡುವುದನ್ನು ನೋಡುತ್ತೇವೆ. परमेश्वर जो आकाश का सृजने और तानने वाला है, जो उपज सहित पृथ्वी का फैलाने वाला और उस पर के लोगों को सांस और उस पर के चलने वालों को आत्मा देने वाला यहोवा है, वो यो कहता है. ಹಾಲೆಲೂಯಾ. ಅಲ್ಲಿ ನೋಡ್ತೇವೆ ಜೀವಾತ್ಮವನ್ನು ದಯಪಾಲಿಸುವ ದೇವರಾಗಿದ್ದಾನೆ. और यहाँ हम देखते हैं वो हमारे जीव में आत्मा को देने वाला परमेश्वर है. ಪ್ರೈಸ್ ದ ಲಾರ್ಡ್. प्रभु की स्तुति. ಹಾಲೆಲೂಯಾ. ಇದರ ಬಗ್ಗೆ ನಾವು ಹೆಚ್ಚಾಗಿ ಧ್ಯಾನಿಸೋದಾದ್ರೆ ಅಲ್ಲಿ ದೇಹಾತ್ಮ ಜನ್ಮವಾದ ಅನೇಕ ವಾದ ವಿವಾದಗಳನ್ನು ನೋಡಲು ಸಾಧ್ಯವಾಗುತ್ತದೆ. और इसे ज़्यादा से ज़्यादा हम ध्यान करें तो वहाँ अनेक वाद विवाद होता हम देख सकते हैं. ಅಲ್ಲಿ ಟ್ರೆಡಿಷನಿಸಮ್ ಅಥವಾ ಕ್ರಿಯೇಷನಿಸಮ್ ಎಂಬುದಾಗಿ ಅಂದರೆ ದೇಹಾತ್ಮ ಜನ್ಮವಾದ, ಸೃಷ್ಟಿವಾದ, ಈ ಕೆಲವು ವಾದಗಳನ್ನು ನಾವು ಅನೇಕ ಥಿಯಾಲಜನ್ಸ್ ಇದರ ಬಗ್ಗೆ ಅನೇಕ ಸ್ಟಡಿಗಳನ್ನು ನಾವು ಮಾಡೋದಾದರೆ ಇದರ ಬಗ್ಗೆ ಆಳವಾಗಿ ನೋಡಬಹುದಾಗಿದೆ. और अनेक थियोलॉजीज के बारे में हम स्टडी करें तो उसके बारे में और भी गहराई से हम देख सकते हैं. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಹಾಗಾದರೆ ನೋಡ್ತೇವೆ ಇಲ್ಲಿ ಮನುಷ್ಯನು ದೇವರ ಸ್ವರೂಪವಾಗಿದ್ದಾನೆ ಅಥವಾ ಆತನ ಒಂದು इनविजिबल इमेज ಆಗಿದ್ದಾನೆ. और यहाँ हम देखते हैं कि मनुष्य एक परमेश्वर का स्वरूप है और हम देखते हैं वो इनविजिबल है.
ಹಾಲೆಲೂಯಾ. हालेलुया। ನಾವು ಓದುತ್ತೇವೆ ಕೀರ್ತನೆ 139ನೇ ಕೀರ್ತನೆ ನಾವು ತೆಗೆಯೋಣ. और भजन संहिता 139 139 139 निकालेंगे। ಅಲ್ಲಿ 13 ರಿಂದ 16 ದಾವೀದನು ಹೀಗೆ ಅನ್ನುತ್ತಾನೆ. वहाँ 13 वचन से लेकर 16 वचन तक दाऊद इस तरह कहता है, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. मेरे मन का स्वामी तो तू है, तूने मुझे माता के गर्भ में रचा। मैं तेरा धन्यवाद करूंगा इसलिए कि मैं भयानक और अद्भुत रीति से रचाया गया हूँ। तेरे काम तो आश्चर्य के हैं और मैं इसे भली भांति जानता हूँ। जब मैं गुप्त में बनाया जाता और पृथ्वी के नीचे स्थानों में रचाया जाता था, तब मेरी हड्डियाँ तुझसे छिपी न थी। तेरी आँखों ने मेरे बेडोल तत्व को देखा और मेरे सब अंग जो दिन दिन बनते जाते थे वे रचे जाने से पहले तेरी पुस्तक में लिखे हुए थे। ಇಲ್ಲಿ ನೋಡ್ತೇವೆ ನಾವು ಮನುಷ್ಯನ ಒಂದು ನಾವು ಶರೀರದ ಬಗ್ಗೆ ಕೆಲವು ಅಭ್ಯಾಸಗಳನ್ನು ಮಾಡೋದಾದರೆ, और मनुष्य के शरीर के बारे में कई अभ्यास हम करें तो ನಾವು ನೋಡ್ತೇವೆ ಕಿವಿಯಲ್ಲಿ ಸುಮಾರು 24,000 ಫೈಬರ್ಗಳು ಸ್ಪಂದಿಸುವ ಕಾರಣ ಸೂಕ್ಷ್ಮ ಧ್ವನಿಯನ್ನು ಆಲಿಸಲು ಸಾಧ್ಯವಂತೆ. और हम देखते कानों में 24,000 तक हम देखते हैं तत्व होने के कारण हम देखते सूक्ष्म बात को भी हम सुन सकते हैं। ಇಲ್ಲಿ ಇನ್ನೊಂದು ಇದೆ, ಪಿಯಾನೋ ಇಲ್ಲಿ 88 ಕೀಸ್ ಇರ್ತದೆ, ಆದರೆ ಕಿವಿಯಲ್ಲಿ 15,000 ಕೀಗಳು ಇದಾವಂತೆ ನಮ್ಮ ಕಿವಿಯಲ್ಲಿ. हमारे कानों में हम देखते हैं कि 15,000 तक की है, ऐसा हम कह सकते हैं। ಆದರೆ ಪಿಯಾನೋದಲ್ಲಿ ಕೇವಲ 88 ಇದೆ, ಆದರೆ ನಾವು ನೋಡ್ತೇವೆ ಇಲ್ಲಿ ಕಿವಿಯಲ್ಲಿ 15,000 ಇದೆ. और पियानो में सिर्फ हम देखते 88 है, लेकिन हम देखते हमारे कानों में 15,000 तक है। ಹೃದಯದಲ್ಲಿ ವರ್ಷಕ್ಕೆ 40 ಮಿಲಿಯನ್ ಸಾರಿ ಎದೆ ಬಡಿತವಾಗುತ್ತದಂತೆ. और हम देखते एक साल में हम देखते हैं अपने हृदय में 40 ಮಿಲಿಯನ್ಸ್ 40 मिलियन तक हम देखते हैं हमारे हृदय जो है धड़कता है। ಪ್ರತಿ ವರ್ಷ 6 ಲಕ್ಷ ಗ್ಯಾಲನ್ ರಕ್ತ ಅಂದರೆ ಅದು ಪಂಪ್ ಮಾಡ್ತದಂತೆ. और हम देखते हैं हर एक साल में 6 लाख तक वो लहू को पंप करता है। 6 लाख ಗ್ಯಾಲನ್ ತಕ್ 6 लाख गैलन तक। ಓಕೆ. ಕಣ್ಣು 130 ಮಿಲಿಯ ಚಿಕ್ಕ ರೋಡ್ಸ್ಗಳನ್ನು ಹೊಂದಿದಂತೆ. और आँख जो हम देखते 130 ಮಿಲಿಯನ್ಸ್ 130 मिलियंस उतने ಚಿಕ್ಕ ರಾಡ್ಸ್ ಎಂಬುದಾಗಿ ಹೇಳ್ತಾರೆ. ಹಾಗೂ छोटा सा रॉड ಕೋನ್ಸ್ಗಳಿಂದ ಹೊಂದಿಕೊಂಡಿದೆ. ಓಕೆ. 3 ಲಕ್ಷ ನರ ಫೈಬರ್ ಮೂಲಕ ಮೆದುಳಿಗೆ ಜೋಡಿಸಲಾಗಿದಂತೆ. और 3 लाख हम देखते हैं फाइबर के द्वारा 3 लाख जो नर्व जो है वो जोड़ा गया है। ಒಂದು ಕಣ್ಣಿನ ಕೆಲಸ ಮಾಡಬೇಕಾದ್ರೆ 2.5 ಲಕ್ಷ ಟಿವಿ ಟ್ರಾನ್ಸ್ಮಿಷನ್ ಹಾಗೂ ರಿಸೀವರ್ ಬೇಕಾಗುತ್ತದೆ. और एक आंखों के काम करना है तो कितने 2.5 ಲ್ಯಾಕ್ಸ್ ಟಿವಿ 2.5 लाख टीवी ಟ್ರಾನ್ಸ್ಮಿಷನ್ ಹಾಗೂ ರಿಸೀವರ್ ಬೇಕಾಗುತ್ತದೆ ಒಂದು ಕಣ್ಣಿನ ಕೆಲಸ ट्रांसमिशन और ಮಾಡಬೇಕಾದ್ರೆ. रिसीवर चाहिए उतना। ಮೆದುಳಿನ ಭಾರ 3 ಪೌಂಡ್ ಆಗಿರ್ತದೆ, ಆದರೆ 13 ಮಿಲಿಯ ನರ ಜೀವಾಣುಗಳು ಅದರಲ್ಲಿ ಇವೆ ಅಂತೆ. और दिमाग का हम देखते हैं वो जो भार जो है वो 3 पाउंड है. 3 पाउंड है। उसमें देखते हैं जीवाणु बोलते हैं उसको 13 मिलियंस नर ಅಂದರೆ ಜೀವಾಣುಗಳು ಅದರಲ್ಲಿ ಇವೆ ಅಂತೆ. और उसके में जीवाणु जो हम देखते 13 ಮಿಲಿಯನ್ಸ್ 13 मिलियंस है। ಪ್ರತಿ ಜೀವಾಣುಗಳಲ್ಲಿ 10ರಲ್ಲಿ 1 ಭಾಗ ವೋಲ್ಟ್ನಷ್ಟು ವಿದ್ಯುತ್ ಇದೆ ಅಂತೆ ಪ್ರತಿ ಜೀವಾಣುಗಳಲ್ಲಿ. और हर एक जीवाणु में हम देखते हैं 10 में 1 ಭಾಗ ಅಂದರೆ 10ರಲ್ಲಿ 1 ಭಾಗ 10 का 1 भाग हम देखते हैं ಅಷ್ಟು ವೋಲ್ಟ್ಗಳಷ್ಟು ವಿದ್ಯುತ್ ಇದೆ ಎಂಬುದಾಗಿ, ಕರೆಂಟ್ ಇದೆ. उतना विद्युत उसमें है। ಪ್ರತಿ ಕ್ಷಣ ಪಂಚೇಂದ್ರಿಯಗಳು ಸರಬರಾಜು ಮಾಡುವ ನೋಟ, ಸದ್ದು, ರುಚಿ, ವಾಸನೆಗಳನ್ನು ವರ್ಗೀಕರಿಸಲು ಮಿಲಿಯಾಂತರ ಸೂಕ್ಷ್ಮಾಣುಗಳು ಸಿದ್ಧವಾಗಿವೆ ಎಂದಿದೆ. और हम देखते हैं हर एक सूंघने के लिए और जो भी कुछ जरूरत है उसको हम देखते हैं कितने मिलियंस जो है तत्व उसमें उपयोग किया जाता है। ಹಾಲೆಲೂಯಾ. हालेलुया। ಇದು ನೋಡೋದಾದ್ರೆ ಒಂದು ಈ ಕೆಲವು ಅಂಶಗಳನ್ನು ನಾವು ನೋಡೋದಾದ್ರೆ ಎಲ್ಲ ಮಿಲಿಯನ್ಸ್ ಗಟ್ಟಲೆ ಇದೆ, ಆದರೆ ಎಲ್ಲ ನನ್ನ ನಿಮ್ಮ ಶರೀರದಲ್ಲಿ ಇದಿದೆ. और ये सब के बारे में देखें तो हम देखते हैं मिलियंस के बारे में हम देख सकते हैं, लेकिन ये सब हमारे शरीर में है। ಅದಕ್ಕಾಗಿ ಅಲ್ಲಿ ಕೀರ್ತನೆಗಾರನು ದಾವೀದನು ಇದನ್ನು ಅರಿತವನಾಗಿದ್ದು ಹೇಳ್ತಾನೆ, ನೀನು ನನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और इसलिए दाऊद ये सब जानने वालों कहता है कि तूने मुझे अद्भुत रीति से और बहुत ही अद्भुत रीति से रचा है, इसलिए मैं तेरा महिमा करूंगा। ಹಾಲೆಲೂಯಾ. हालेलुया। ಅದಕ್ಕಾಗಿ ನೋಡ್ತೇವೆ, ಆದರೆ ದೇವರು ಮನುಷ್ಯನಾಗಿ ಬರುವುದಕ್ಕೆ ಕಾರಣ ಏನೆಂಬುದಾಗಿ ಹೇಳಿದರೆ ನಾವು ನೋಡ್ತೇವೆ ಬೇರೆ ಯಾವುದೇ ಒಂದು ದಾರಿ ಆತನಿಗೆ ಇರಲಿಲ್ಲ. ಆತನು ತನ್ನ ಸೃಷ್ಟಿಯಾದ ತನ್ನ
ಅಂದರೆ ಇಮೇಜ್ ಆದ ಮನುಷ್ಯನ ರೂಪದಲ್ಲಿ ಬರುವುದೇ ಒಂದು ರಕ್ಷಣೆಗೆ ದಾರಿಯಾಗಿತ್ತು ಎಂಬುದಾಗಿ ಹೇಳ್ಬೋದು. और परमेश्वर जो मनुष्य का रूप धारण करके आने का दूसरा कोई रास्ता नहीं था, इसलिए हम देखते हैं उसने अपने स्वरूप में बनाया और मनुष्य के ही स्वरूप में वो आया, हम देख सकते हैं. ಹಾಲೆಲೂಯ. ಹಾಲೆಲೂಯ. ಇಬ್ರಿ 11:6 ನೋಡ್ತೇವೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ ಎಂಬುದಾಗಿ ಅಲ್ಲಿ ನೋಡ್ತೇವೆ. और इब्रानी की किताब में 11 अध्याय में 6वां वचन में हम देखते हैं परमेश्वर के पास आने वालों को विश्वास करना चाहिए कि परमेश्वर है और वो उसे जवाब देता है. ಹಾಲೆಲೂಯ. हालेलुया. ಹಾಲೆಲೂಯ. हालेलुया. ಪ್ರೈಸ್ ದ ಲಾರ್ಡ್. ಪ್ರಭುಗೆ ನಾವು ನೋಡ್ತೇವೆ ಸ್ತುತಿ. ಇಬ್ರಿಯ 2:14 ಹೀಗೆ ಇರುತ್ತೆ, ಮಕ್ಕಳು ರಕ್ತ ಮಾಂಸಧಾರಿಗಳದ್ದರಿಂದ ಅವರಂತೆಯೇ ಆತನ ಆದನು ಎಂಬುದಾಗಿ ನೋಡ್ತೇವೆ. और इब्रानी की किताब में 2 अध्याय का 4वां वचन में हम देखते हैं लड़के मांस और लहू के भागी थे, इसलिए वो भी उनके समान हो गया. ಕೊಲೊಸ್ಸೆ 2:9 ನೋಡ್ತೇವೆ, ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ವಾಸಿಸುತ್ತದೆ ಎಂಬುದಾಗಿ ಆತನು ಹೇಳ್ತಾ और ಇದ್ದಾನೆ. कोलोस्से की किताब में 2 अध्याय में 9 वचन में हम देखते हैं कि यीशु मसीह में उसकी सर्व संपन्नता वास करती है. ಹಾಲೆಲೂಯ. हालेलुया. ಇದಕ್ಕಾಗಿ ನೋಡ್ತೇವೆ ಅಲ್ಲಿ ನಾವು ಯೋಹನನ 1ನೇ ಯೋಹನಕ್ಕೆ ನಾವು ಹೋಗೋಣ. और इसलिए हम पहले यूहन्ना की किताब में जाएंगे. ಅಲ್ಲಿ ನೋಡ್ತೇವೆ, ಅದಕ್ಕಾಗಿ ಹೇಳ್ತಾನೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದು ನಿಮಗೆ ಪ್ರಸಿದ್ಧಪಡಿಸ್ತೇವೆ ಎಂಬುದಾಗಿ ಅಲ್ಲಿ ಅಪೊಸ್ತಲನಾದ ಯೋಹನನಲ್ಲಿ ಬರೆಯುತ್ತಾ ಇದ್ದಾನೆ. ಪ್ರಿಯರೇ, इसलिए वो इस तरह लिखता है, उस जीवन के वचन के विषय में जो आदि से था, जिसे हमने सुना और जिसे अपनी आंखों से देखा, वरन जिसे हमने ध्यान से देखा और हाथों से छुआ, यह जीवन प्रकट हुआ और हमने उसे देखा और उसकी गवाही देते हैं और तुम्हें उस अनंत जीवन का समाचार देते हैं जो पिता के साथ था और हम पर प्रकट हुआ. ಹಾಲೆಲೂಯ. ಹಾಲೆಲೂಯ. ಆ ಜೀವವು ಪ್ರತ್ಯಕ್ಷವಾಯಿತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. और वो जीवन प्रकट हुआ ऐसा वो हम देखते हैं. ಆ ಜೀವವು ಯಾರಾಗಿದ್ದಾನೆ? ಅದು ಯೇಸು ಕ್ರಿಸ್ತವಾಗಿದ್ದಾನೆ. और वो जीवन कौन है? यीशु मसीह. ಅದಕ್ಕಾಗಿ ಹೇಳ್ತಾನೆ, ನಾನೇ ಮಾರ್ಗವು ಸತ್ಯವು ನಾನೇ ಜೀವವು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और इसलिए वो कहता है कि मैं ही मार्ग सत्य और जीवन हूँ. ಅಲ್ಲಿ ಮುಂದೆ ನಾವು ನೋಡೋದಾದ್ರೆ 3ನೇ ವಚನದಿಂದ ಹೀಗೆ ಓದುತ್ತೇವೆ, और 3 वचन से हम इस तरह पढ़ते हैं, ನಾವು ಕಂಡು ಕೇಳಿದ ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದಾಗಿದೆ. जो कुछ हमने देखा और सुना है उसका समाचार तुम्हें भी देते हैं, इसलिए कि तुम भी हमारे साथ सहभागी हो और हमारी यह सहभागिता पिता के साथ और उसके पुत्र यीशु मसीहा के साथ है. और ये बातें हम इसलिए लिखते हैं कि हमारा आनंद पूरा हो जाए. ಅಲ್ಲಿ ನೋಡೋದಾದ್ರೆ ದೇವರೊಂದಿಗೆ ಅನ್ಯೋನ್ಯತೆ ಬಹಳ ಮುಖ್ಯವಾಗಿದೆ. यहाँ हम देखते हैं कि परमेश्वर के साथ सहभागिता बहुत ही जरूरी है. ಅದೇ ಯೋಹನನ 3ನೇ ಅಧ್ಯಾಯ 23 ನಾವು ಹೀಗೆ ಓದುತ್ತೇವೆ. वही यूहन्ना की किताब में 3रा अध्याय का 23 में 3 अध्याय का 23 वचन में हम इस तरह पढ़ते हैं, ದೇವರ ಆಜ್ಞೆ ಯಾವುದೆಂದರೆ ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. उसकी आज्ञा यह है कि हम उसके पुत्र यीशु मसीहा के नाम पर विश्वास करें और जैसा उसने हमें आज्ञा दी है उसी के अनुसार आपस में प्रेम रखें. जो है और कृपालु है, प्रेम डाह नहीं करता, प्रेम अपनी बड़ाई नहीं करता और फुलता नहीं, वह अनिरीति नहीं चलता, वह अपनी भलाई नहीं चाहता, झुंझलाता नहीं, बुरा नहीं मानता, कुकर्म से आनंदित नहीं होता परंतु सत्य से आनंदित होता है. वह सब बातें सह लेता है, सब बातों की प्रतीति करता है, सब बातों की आशा रखता है, सब बातों में धीरज धरता है. ಹಾಗಾದ್ರೆ ನೋಡ್ತೇವೆ, ದೇವರ ಆಜ್ಞೆ ಆಗಿದೆ ಆತನ ಮಗನ ಯೇಸು ಕ್ರಿಸ್ತ ನಂಬುದೇ ಮಾತ್ರ ಅಲ್ಲ, ನಾವು ಆತನು ನಮ್ಮನ್ನು ಪ್ರೀತಿಸಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ಅದು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳ್ತಾ ಇದೆ. और हम देखते परमेश्वर की आज्ञा इस तरह है कि उसने अपने एकलौते पुत्र को विश्वास करना, बल्कि उतना ही नहीं बल्कि हम एक दूसरे से प्रेम करना भी है. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಆದಿ ಸಭೆಯಲ್ಲಿ. और प्रेरितों की किताब में हम 2 अध्याय में आदि सभा के बारे में देखते हैं. ಅಲ್ಲಿ ಅಪೊಸ್ತಲರ ಕೃತ್ಯ 2:42 ನಾವು ಹೀಗೆ ಓದುತ್ತೇವೆ. और 2 अध्याय का 42 वचन में हम इस तरह पढ़ते हैं, ಇವರು ಅಪೊಸ್ತಲರ ಬೋಧನೆಯಲ್ಲೂ ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. और वचन इस तरह लिखता है कि प्रेरितों से शिक्षा पाने और संगति रखने और रोटी तोड़ने और प्रार्थना करने में लवलीन रहे.
ಹಾಲೆಲೂಯ. हालेलुया। ಆದಿ ಸಭೆಯಲ್ಲಿ ನೋಡೋದಾದ್ರೆ ಆ ಪ್ರೀತಿ ಅನ್ಯೋನ್ಯತೆಯಿಂದ ನಾವು ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ 3,000 ಜನ, 4ನೇ ಅಧ್ಯಾಯದಲ್ಲಿ 5,000 ಜನರು ಅಲ್ಲಿ ರಕ್ಷಣೆಗೆ ಬರೋದನ್ನು ನೋಡುತ್ತೇವೆ. और आदि सभा में वैसा प्रेम था, इसलिए हम देखते हैं कि तीसरा अध्याय में हम देखते हैं कि दूसरा अध्याय में हम देखते 3,000 लोग, और हम आगे देखते हैं 5,000 लोग उद्धार पाए। ಹಾಲೆಲೂಯ, हालेलुया, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. हालेलुया। ಅದೇ ರೀತಿಯಲ್ಲಿ ನೋಡ್ತೇವೆ, ಇಲ್ಲಿ ನೋಡ್ತೇವೆ ಈಗ ಎಷ್ಟೋ ಸಾವಿರಾರು ಬಿಲಿಯಗಟ್ಟಲೆ ಜನರು ನಾವು ರಕ್ಷಣೆ ಹೊಂದೋದನ್ನು ನೋಡುತ್ತೇವೆ ಪ್ರಿಯರೇ. और ಬಿಲಿಯಗಟ್ಟಲೆ ಜನರು ಇನ್ನು ಅಂದರೆ ಸಾವಿರಗಳಿಂದ ಪ್ರಾರಂಭವಾದ ಸಂಖ್ಯೆ ಇಂದು ನೋಡ್ತೇವೆ ನಾವು ನೀವು ರಕ್ಷಣೆ ಹೊಂದುವಂತೆ ಅದು ನಡೆಸಿದೆ ಎಂಬುದಾಗಿ ಹೇಳಬಹುದು. और यहाँ हम देखते हैं कि हजारों लोगों से आरंभ हुआ वो जो कार्य हम देखते हैं आज के दिन आप और हम उद्धार पाने के साथ, और बिलियंस लोग जो उद्धार पाने के साथ कृपा हो गई। हालेलूया, हालेलुया। ಅಲ್ಲಿ ನೋಡ್ತೇವೆ ಆದಿ ಸಭೆಯಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಆ ಸಭೆ ಬೆಳೆದನ್ನು ನೋಡುತ್ತೇವೆ. और आदि सभा में हम देखते हैं प्रेम था, उसमें सहभागिता थी। ಆದರೆ ಅದು ಪ್ರೀತಿ ಅನ್ಯೋನ್ಯತೆಯನ್ನು ದೇವರು ಇಂದು ನಮ್ಮ ಸಭೆಗಳಲ್ಲಿ, ಈಗಿನ ಸಭೆಗಳಲ್ಲಿ ದೇವರು ಆಶಿಸ್ತಾನೆ. और वही प्रेम वही सहभागिता आज की सभा में भी कलीसिया में परमेश्वर आशा करता है। ಅದೇ ನೋಡ್ತೇವೆ ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯದಲ್ಲಿ ನಾವು ಅದರ ಬಗ್ಗೆ ನೋಡುತ್ತೇವೆ. और इब्रानी की किताब में 10वां अध्याय में भी हम देखते हैं। 10ನೇ ಅಧ್ಯಾಯ ನಾವು ವಚನ 19ರಿಂದ ನಾವು ನೋಡ್ತೇವೆ 25 ತನಕ ಓದೋಣ. और 19वां वचन से लेकर 25वां वचन तक हम पढ़ते हैं। ಹೀಗಿರಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥವುಳ್ಳ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದದನ್ನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಿರಬೇಕಾಗಿದ್ದಲು ಸತ್ಕಾರ್ಯ ಮಾಡಬೇಕೆಂದಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡಿದರೆ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. इसलिए हे भाइयों, जब हमें यीशु के लहू के द्वारा उस नए और जीवते मार्ग से पवित्र स्थान में प्रवेश करने का हियाव हो गया है, जो उसके पर्दे अर्थात अपने शरीर में से होकर हमारे लिए अभिषेक किया है, और इसलिए कि हमारा ऐसा महान याजक है जो परमेश्वर के घर का अधिकारी है, तो आओ हम सच्चे मन और पूरे विश्वास के साथ और विवेक का दोष दूर करने के लिए हृदय पर छिड़काव लेकर और देह को शुद्ध जल से धुलवाकर परमेश्वर के समीप जाएं। आओ हम अपनी आशा के अंगीकार को दृढ़ता से थामे रहे, क्योंकि जिसने प्रतिज्ञा की है वो सच्चा है, और प्रेम और भले कामों में उस्काने के लिए हम एक दूसरे की चिंता किया करें और एक दूसरे के साथ इकट्ठा होना न छोड़ें, जैसे कि कितनों की रीति है, पर एक दूसरे को समझाते रहें, और जो जो उस दिन को निकट आते देखो त्यों तो और भी अधिक यह किया करो। ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಸಭೆಯಾಗಿ ನೀವು ಹೆಚ್ಚಾಗಿ ಕೂಡಿ ಬರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और यहाँ परमेश्वर को वचन कहता है कि कलीसिया इस संगति में आना, सहभागिता होना बहुत ही जरूरी है। ನಾವು ಇಂಥ ಒಂದು ದಿವಸಗಳಲ್ಲಿ ಜೀವಿಸ್ತಾ ಇದ್ದೇವೆ, ಸಭೆಯ ಅವಶ್ಯಕತೆ ಇಲ್ಲ, ನಾನು ರಕ್ಷಣೆ ಹೊಂದಿದರೆ ಸಾಕು ಎಂಬುದಾಗಿ ಅನೇಕರ ಭಾವನೆ ಆಗಿರಬಹುದು. और हम ऐसे दिनों में जी रहे हैं, अनेक की भावना इस तरह है कि हाँ, कलीसिया का जरूरत नहीं है, उद्धार पाए तो काफी है। ಯೇಸು ಕ್ರಿಸ್ತನು ಸಭೆಗಾಗಿ ಬರುವವನಾಗಿದ್ದಾನೆ. और यीशु मसीह कलीसिया के लिए आने ಹಾಲೆಲೂಯಾ. वाला है। हालेलुया। ಅದಕ್ಕಾಗಿ ಸಭೆಯಾಗಿ ನನ್ನನ್ನು ಮತ್ತು ನಿಮ್ಮನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ ಪ್ರಿಯರೇ. और इसलिए हम देखते कलीसिया ऐसा वो आपको और हमको तैयार कर रहा है। ಹಾಗಾಗಿ ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತೇವೆ, ನೀವು ಹೆಚ್ಚು ಹೆಚ್ಚಾಗಿ ಕೂಡಿ ಬರಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. और इसलिए परमेश्वर को वचन कहता है कि तुम ज्यादा से ज्यादा सहभागिता में आओ। ಅದಕ್ಕಾಗಿ ನಾವು ನೋಡ್ತೇವೆ ಪ್ರಾರ್ಥನೆಗಳು ಇದ್ದಾಗ ನೋಡ್ತೇವೆ, ಪ್ರಾರ್ಥನೆ ಕೂಟಗಳಾಗಲಿ ಅಥವಾ ಆರಾಧನೆಗಳಲ್ಲಿ ನಾವು ಹೆಚ್ಚಾಗಿ ಕೂಡಿ ಬರುವುದು ಬಹಳ ಅವಶ್ಯಕವಾಗಿದೆ. और इसलिए हम देखते हैं प्रार्थना की सभा में और आराधना में हमें बहुत ही सहभागिता के साथ आना बहुत ही जरूरी है। ಅದೇ ನಾವು ದೇವರ ವಾಕ್ಯವನ್ನು ಹೇಳ್ತಾ ಇದ್ದೆ, ನೀವು ಹೆಚ್ಚು ಹೆಚ್ಚಾಗಿ ಆತನ ಪ್ರತ್ಯಕ್ಷತೆ ದಿನವು ಸಮೀಪಿಸ್ತಾ ಬರ್ತದ್ರಿಂದ ನೀವು ಇದನ್ನು ಹೆಚ್ಚು ಹೆಚ್ಚಾಗಿ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और इसलिए परमेश्वर को वचन कहता है कि उसके आगमन के दिन बहुत ही निकट है, इसलिए तुम ज्यादा से ज्यादा ऐसा किया करो। ನಾನು ನಡೆಸ್ತಾ ಇದ್ದೆ, ಸಭೆಯಾಗಿ ರೂಢಿಯಾಗಿ ಬಿಟ್ಟು ಬಿಡುವುದನ್ನು ಈಗಿನ ಕಾಲದಲ್ಲಿ ಮಾತ್ರ ಇದೆ ಎಂಬುದಾಗಿ ದೇವರ ವಾಕ್ಯದ ನೋಡುವ ಆಗಿನ ಕಾಲದಲ್ಲಿ ಸಮಸ್ಯೆ ಇತ್ತು ಎಂಬುದಾಗಿ ನಮಗೆ. और मैं सोचता था कि कलीसिया इकट्ठे होना और छोड़ देना ये अब समय में भी है, लेकिन हम देखते हैं वो तभी भी था ऐसा। ಹಾಲೆಲೂಯಾ. हालेलुया। ಇದರಿಂದ ನಮಗೆ ಸ್ಪಷ್ಟವಾಗ್ತದೆ ದೇವರ ವಾಕ್ಯ
ಅದು ನಮಗಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. और इसलिए हम स्पष्ट रीति से जान लेते हैं कि परमेश्वर का वचन हमारे लिए लिखा गया है. 2 ಕೊರಿಂಥ 13ನೇ ಅಧ್ಯಾಯ ನಾವು ತೆಗೆಯೋಣ. और दूसरा कोरिन्थियों का 13 अध्याय हम ಅಲ್ಲಿ निकालेंगे. ಕಡೆಯದಾಗಿ ಪೌಲನು ಅಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆ ಬಗ್ಗೆ ಹೇಳ್ತಾ ಇದ್ದಾನೆ. और वहाँ अंत में पौलुस जो है पवित्र आत्मा का सहभागिता के बारे में कहता है. ಅಲ್ಲಿ 11ರಿಂದ ನಾವು ಹೀಗೆ ಓದುತ್ತೇವೆ. और 11 वचन से लेकर हम इस तरह पढ़ते हैं. 2 ಕೊರಿಂಥ 13ನೇ ಅಧ್ಯಾಯ 11ರಿಂದ ನಾವು ಓದುತ್ತೇವೆ. ಕಡೆ ಮಾತಿನೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವ ಜನರೆಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ ಆತನು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. अतः हे भाइयों, आनंदित रहो, सिद्ध बनते जाओ, ढाढ़स रखो, एक ही मन रखो, मेल से रहो और प्रेम और शांति का दाता परमेश्वर तुम्हारे साथ होगा. एक दूसरे को पवित्र चुम्बन से नमस्कार करो. सब पवित्र लोग तुम्हें नमस्कार कहते हैं. प्रभु यीशु मसीह का अनुग्रह और परमेश्वर का प्रेम और पवित्र आत्मा की सहभागिता तुम सबके साथ होती रहे. ಹಾಲೆಲೂಯಾ. हालेलुया. ಇಲ್ಲಿ ನೋಡುತ್ತೇವೆ, ನಾವು ಸಭೆಯಾಗಿ ದೇವರೊಂದಿಗೆ, ಆತನ ಮಗ ಯೇಸು ಕ್ರಿಸ್ತನೊಂದಿಗೆ ಹಾಗೂ ನಮ್ಮ ಒಬ್ಬರನ್ನೊಬ್ಬರಿಗೆ ಅನ್ಯೋನ್ಯತೆಯಿಂದ ಇರುವಂತೆ ನಮ್ಮನ್ನು ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರಿಯರೇ. और यहाँ परमेश्वर का वचन हमें इस तरह जागृत करता है कि हम कलीसिया इकट्ठे होकर सहभागिता में रहे और परमेश्वर और उसके पुत्र यीशु मसीह के सहभागिता में और पवित्र आत्मा की सहभागिता में रहे. ಅದಕ್ಕಾಗಿ ಇಲ್ಲಿ ನಾವು ಶೀರ್ಷಿಕೆಯಲ್ಲಿ ಹೀಗೆ ನೋಡ್ತೇವೆ, ಅಲ್ಲಿ 1ನೇ ಯೋಹನ 1ನೇ ಅಧ್ಯಾಯ ಅಲ್ಲಿ ಹೆಡ್ಲೈನ್ ಹೀಗೆ ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಪ್ರಕಟವಾದ ನಿತ್ಯ ಜೀವದಿಂದ ದೇವರ ಸಂಗಡಲು ಜೊತೆಯ ಭಕ್ತರ ಸಂಗಡಲು ಅನ್ಯೋನ್ಯತೆ ಉಂಟಾಗುತ್ತೆ ಎಂಬುದಾಗಿ ಅಲ್ಲಿ ಹೆಡ್ಡಿಂಗ್ ಬರೆಯಲ್ಪಟ್ಟಿದೆ. और पहला यूहन्ना का पहला अध्याय में इस तरह हेडिंग लिखा, शीर्षक इस तरह लिखा गया कि यीशु मसीह के और उसके पिता और यीशु मसीह की सहभागिता में और अन्य हम सब सहभागिता में आते समय वहाँ सहभागिता उत्पन्न होती है. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅಲ್ಲಿ ದೇವರ ಸಂಗಡಲೇ ಮಾತ್ರವಲ್ಲದೆ ಆತನ ಜೊತೆಯ ಭಕ್ತರ ಸಂಗಡಲು ಅನ್ಯೋನ್ಯತೆಯಿಂದ ಇರುವಂತಹದ್ದು ಅಲ್ಲಿ ಅವಶ್ಯ ಎಂಬುದಾಗಿ ನಾವು ನೋಡುತ್ತೇವೆ. और सिर्फ परमेश्वर के साथ नहीं बल्कि उसके भक्तों के साथ भी सहभागिता में रहना बहुत ही जरूरी है, ऐसा हम देखते हैं. ನಾವು ಈ ಮೂರು ಪತ್ರಿಕೆಗಳಲ್ಲಿ ನಾವು ಧ್ಯಾನಿಸೋದಾದರೆ ಒಂದು ಪ್ರೀತಿಯ ಬಗ್ಗೆ ಹೆಚ್ಚಾಗಿ ನಾವು ಅಲ್ಲಿ ಆತನ ತಿಳಿಸೋನ್ನು ನೋಡುತ್ತೇವೆ. और ये 3 पत्रों में हम ध्यान करें तो प्रेम के बारे में ज्यादा लिखा गया, ऐसा हम देख सकते हैं. ಅಲ್ಲಿ ನೋಡುತ್ತೇವೆ 6ನೇ ವಚನದಿಂದ ನಾವು ಹೀಗೆ ಓದುತ್ತೇವೆ, 1ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ. और 6वां वचन में हम पहला अध्याय का 6वां वचन में हम इस तरह पढ़ते हैं. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವುದಿಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ. यदि हम कहें कि उसके साथ हमारी सहभागिता है और फिर अंधकार में चले तो हम झूठे हैं और सत्य पर नहीं चलते. पर यदि जैसा वह ज्योति में है वैसे ही हम भी ज्योति में चले तो एक दूसरे से सहभागिता रखते हैं और उसके पुत्र यीशु का लहू हमें सब पापों से शुद्ध करता है. ಹಾಗಾದರೆ ನಾವು ಬೆಳಕಿನಲ್ಲಿ ನಡೆಯುವಂತೆ ಕತ್ತಲೆಯಲ್ಲಿ ನಡೆದೆ ಬೆಳಕಿನಲ್ಲಿ ನಡೆಯುವಂತೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರಿಯರೇ. तो हम अंधकार में न चलते हुए ज्योति में चलने के साथ परमेश्वर का वचन हमें जागृत करता है. ಒಂದು ವೇಳೆ ನಾವು ಕತ್ತಲೆಯಲ್ಲಿ ನಡೆದರೆ ನಮಗೆ ಎಲ್ಲಿ ಹೋಗ್ತೇವೆ ಎಂಬುದಾಗಿ ತಿಳಿದಿಲ್ಲ. हम अंधकार में चलते तो कहाँ हम जाते हम नहीं जानते. ಆದರೆ ಬೆಳಕಿನಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. लेकिन उजाले हमें स्पष्ट रीति से दिखाई देता है. ಹಾಲೆಲೂಯಾ. ಅದಕ್ಕಾಗಿ ಅಲ್ಲಿ ನೋಡ್ತೇವೆ, ಮುಂದೆ ಹೇಳ್ತಾನೆ, ಅಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಿಕೆ ಮಾಡಿದರೆ ಆತನು ನಂಬಿಗಸ್ತ ನೀತಿವಂತ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನನಗೆ ನಿಮಗೆ ಹೇಳ್ತಾ ಇದೆ. और फिर आगे वचन में इस तरह कहता है कि यदि हम अपने पापों को मान ले और वो हमारे पापों को क्षमा करने और हमें सब अधर्म से शुद्ध करने के लिए विश्वास योग्य और धर्मी परमेश्वर है. ಹಾಲೆಲೂಯಾ. ದೇವರ ಅನ್ಯೋನ್ಯತೆಯಲ್ಲಿ ನಾವು ಇದ್ರೆ ಯಾವಾಗಲೂ ಅಂದ್ರೆ ಈ ಸಮಯ ನಮಗೆ ಅಂದ್ರೆ ಆರಿಕೆ ಮಾಡುವಂತ ಸಮಯ ಸಿಗಲಿಕ್ಕೆ ಕಷ್ಟ. और परमेश्वर की सहभागिता में हमें कबूल करने के लिए मिलने का समय कष्ट है, तकलीफ है. ಅಂದ್ರೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ರೆ ನಿಜವಾಗಲೂ ನಾವು ಪಾಪದ ಸಂಗತಿಗಳಿಗೆ ಯಾವಾಗಲೂ ಹೋಗಲು ಸಾಧ್ಯವಿಲ್ಲ. और परमेश्वर की सहभागिता में जब हम रहते हैं तो हम पाप की बातों में नहीं जाते. ಈ ನೋಡ್ತೇವೆ ಮುಂದಿನ ವಚನಗಳಲ್ಲಿ ನೋಡೋದಾದ್ರೆ ಆತನು ಪ್ರಿಯದ ಮಕ್ಕಳೇ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ. और आगे के वचन में कहता है कि हे मेरे बालकों. ಹಾಲೆಲೂಯಾ. हालेलुया. ಅದು ಮಕ್ಕಳು ಯಾರೆಂದ್ರೆ ದೇವರ ಮಕ್ಕಳಿಗೆ, ಅಂದ್ರೆ ಯಾರು ಆತನನ್ನು ಅಂಗೀಕರಿಸಿದಾರೋ ಅದು
ಅವರಿಗಾಗಿ ಆಗಿದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. और पर ये बालों को ऐसा कहते समय, हे मेरे बालों को ऐसा हम कहते समय हम देखते हैं कि वो परमेश्वर के लोगों के बारे में कहता है जिन्होंने यीशु मसीह को स्वीकार किया है. ಅಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ, ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಮಹಾಯಾಜಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ಆತನು ನಿವಾರಣೆ ಮಾಡುತ್ತಾನೆ ಎಂಬುದಾಗಿ ಅಲ್ಲಿ ಆತನು ಬರೆಯುತ್ತಾ ಇದ್ದಾನೆ. और दूसरा अध्याय का पहला और दूसरा वचन में इस तरह लिखता है, हे मेरे बालकों, मैं ये बातें तुम्हें इसलिए लिखता हूँ कि तुम पाप न करो, और यदि कोई पाप करे तो पिता के पास हमारा एक सहायक है, अर्थात धर्मी यीशु मसीहा, और वही हमारे पापों का प्रायश्चित है, और केवल हमारे ही नहीं वरन सारे जगत के पापों का भी. ಹಾಲೆಲೂಯಾ. हालेलुया. ನಾವು ಅಂದರೆ ತಪ್ಪಿ ಬೀಳಲು ಸಾಧ್ಯವಿದೆ. हम चूक सकते हैं, गिर सकते हैं. ಹಾಲೆಲೂಯಾ. हालेलुया. ನೋಡುತ್ತೇವೆ ನೀತಿವಂತರು ಯಾರು ಇಲ್ಲ ಎಂಬುದಾಗಿ ನೋಡುತ್ತೇವೆ. हम देखते हैं कोई धर्मी नहीं ऐसा परमेश्वर के वचन में. ಹಾಲೆಲೂಯಾ. ಇದು ಯಾರಿಗಾಗಿದೆ? ಆತನ ಮಕ್ಕಳಿಗಾಗಿ. और ये कौन, किसके लिए? परमेश्वर का वचन के लिए, परमेश्वर के बच्चों ಇದು के लिए. ಲೋಕದವರಿಗೆ ಅಲ್ಲ. ये दुनिया के लोगों के लिए ಯಾರು नहीं ಆತನನ್ನು ಅಂಗೀಕರಿಸಿದಾರೋ, ಯಾರು ಆತನನ್ನು ಒಪ್ಪಿಕೊಳ್ಳುತ್ತಾರೋ, ಆತನ ಆ ಮರಣ ಪುನರುತ್ಥಾನದ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗಾಗಿ ಆಗಿದೆ. और जिन्होंने उसे स्वीकार किया है और उसके मृत्यु और उसके लहू के ऊपर विश्वास करते हैं उनके लिए है. ಅಲ್ಲಿ ನೋಡಿದ್ರೆ ಅವರಿಗಾಗಿ ಪಾಪ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುತ್ತದೆ. और परमेश्वर का वचन स्पष्ट रीति से कहता है कि उनके लिए पापों का प्रायश्चित करने वाला यज्ञ बलि वही है. ಹಾಲೆಲೂಯಾ. हालेलुया. ಆತನು ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡಿದನು, ಹೌದು. ಆದರೆ ಯಾರಿಗಾಗಿ? ಆತನು ಅದನ್ನು ಒಪ್ಪಿಕೊಳ್ಳುವವರಿಗಾಗಿ. और हम देखते हैं उसने सारे जगत के पापों का निवारण किया, लेकिन जो उस पर विश्वास करते हैं उनके लिए वो है. ಆತನ ಯಜ್ಞವನ್ನು ಒಪ್ಪಿಕೊಂಡಿರುವವರಿಗಾಗಿ ಇದು ಆಗಿದೆ. और जो उसकी यज्ञ के ऊपर विश्वास करते मान लेते हैं उनके लिए है. ಅದೇ ರೀತಿಯಲ್ಲಿ ಅದೇ 7ನೇ ವಚನದಲ್ಲಿ ಅದು ಹೀಗೆ ಹೇಳ್ತಾನೆ, ಪ್ರಿಯರೇ, ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯಲ್ಲ, ಮೊದಲಿನಿಂದಲೂ ನಿಮಗಿದ್ದ ಹಳೆಯ ಅಪ್ಪಣೆ ಆಗಿದೆ. ಆ ಹಳೆಯ ಅಪ್ಪಣೆಯು ನೀವು ಕೇಳಿದ ವಾಕ್ಯವೇ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. फिर 7वां वचन में इस तरह लिखता है, हे प्रियो, मैं तुम्हें कोई नई आज्ञा नहीं लिखता, पर वही पुरानी आज्ञा जो आरंभ से तुम्हें मिली है. यह पुरानी आज्ञा वो वचन है जिसे तुमने सुना है. ಹಾಲೆಲೂಯಾ. हालेलुया. ಹಾಲೆಲೂಯಾ. ಹಾಲೆಲೂಯಾ. ಹಾಗಾದ್ರೆ ನಾವು ಬೆಳಕಿನಲ್ಲಿದ್ದೇವೆ ಎಂಬುದಾಗಿ ಹೇಳಿಕೊಂಡು ಕತ್ತಲಲ್ಲಿ ನಡೆಯಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. तो हम अंधकार में है ऐसा, हम ज्योति में है ऐसा कहते, अंधकार में नहीं चलना ऐसा परमेश्वर का वचन कहता है. ಅಲ್ಲಿ ನೋಡ್ತೇವೆ ಅದೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಯೇಸುವು ಕ್ರಿಸ್ತನಲ್ಲ ಎನ್ನುವುದು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆಯಲ್ಲಿದ್ದಾನೆ. ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನೆಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ ಎಂಬುದಾಗಿ. ಅಲ್ಲಿ ಅಷ್ಟೇ ಅಲ್ಲದೆ ತಾನು ದೇವರ ಮಗನಿಗೆ ಸೇರಿದವನಲ್ಲವೇ ಎನ್ನುವನು ತಂದೆಗೆ ಸೇರಿದವನಲ್ಲ, ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವನು ತಂದೆಗೂ ಸೇರಿದವನಾಗಿದ್ದಾನೆ. और उसी तरह वही दूसरा अध्याय का 22 और 23 वचन हम पढ़ते हैं, झूठा कौन है? केवल वह जो यीशु मसीहा होने से इनकार करता है, और मसीहा का विरोधी वही है जो पिता का और पुत्र का इनकार करता है. जो कोई पुत्र का इनकार करता है उसके पास पिता भी नहीं, जो पुत्र को मान लेता है उसके पास पिता भी है. ಹಾಲೆಲೂಯಾ. हालेलुया. ಇದೆಲ್ಲ ಸಂಗತಿಗಳನ್ನು ನೋಡುತ್ತೇವೆ. ದೇವರ ಹಾಗೂ ಆತನ ಮಗನ ಅನ್ಯೋನ್ಯತೆಯಲ್ಲಿ ಇರೋದು ಬಹಳ ಮುಖ್ಯವಾಗಿದೆ. और ये सब बातों के बारे हम जान लेते हैं कि परमेश्वर और उसके पुत्र की सहभागिता में रहना बहुत ही जरूरी है. ಯೇಸು ಕ್ರಿಸ್ತನು ದೇವರಲ್ಲ, ರಕ್ಷಕನಲ್ಲ ಎಂಬುದಾಗಿ ಹೇಳಿಕೊಂಡು ಅನೇಕರು ನಮ್ಮ ಬಳಿಗೆ ಬಂದಾಗ ದೇವರ ವಾಕ್ಯದಿಂದ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ, ಯೇಸು ಕ್ರಿಸ್ತನು ಶತಪ್ರತಿ ಮನುಷ್ಯನು ಶತಪ್ರತ ದೇವರಾಗಿದ್ದಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯದಿಂದ ಸ್ಪಷ್ಟವಾಗಿ ತಿಳಿದು ಬರ್ತದೆ. और कई लोग अगर हमारे पास यीशु मसीह परमेश्वर का पुत्र नहीं है, वो उद्धार करता नहीं है, ऐसा कहते समय परमेश्वर का वचन हमें स्पष्ट रूप से कहता है कि यीशु मसीह ही वो हम देखते हैं 100% मनुष्य है और 100% परमेश्वर है. ಹಾಲೆಲೂಯಾ. हालेलुया. ಅದಕ್ಕಾಗಿ ನಾವು ನೋಡುತ್ತೇವೆ ದೇವರೊಂದಿಗೆ, ಅದು ಆತನ ಮಗನೊಂದಿಗೆ ಅಲ್ಲದೆ ಆತನ ಭಕ್ತರೊಂದಿಗೆ ಅನ್ಯೋನ್ಯತೆ ಇರುವುದು ಈ ದಿವಸಗಳಲ್ಲಿ ಬಹಳ ಮುಖ್ಯವಾಗಿದೆ ಪ್ರಿಯರೇ. और इसलिए हम जान लेते हैं कि परमेश्वर और उसके पुत्र यीशु मसीह के साथ ही नहीं बल्कि परमेश्वर के लोगों के साथ भी सहभागिता रहना बहुत ही जरूरी है. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಕ್ರಿಸ್ತನ ಬರೋಣ ತಡವಾಗಿದ್ದರೆ ನಾವು ಹೆಚ್ಚೆಚ್ಚಾಗಿ ಸಭೆಯಾಗಿ ಕೂಡಿಕೊಂಡು ಆತನನ್ನು ಮಹಿಮೆ ಪಡಿಸುತ್ತಾ ಈ ಒಂದು ದಿವಸಗಳಲ್ಲಿ ನಮಗೆ ಸಾಧ್ಯವಾದಷ್ಟು ಆತನಿಗಾಗಿ ಸೇವೆ ಮಾಡಿಕೊಂಡು ನಾವು ಜೀವಿಸೋಣ. और परमेश्वर का यीशु मसीह का आगमन अगर देर है तो हम परमेश्वर की सहभागिता में, यीशु मसीह की सहभागिता में, उसके लोगों की सहभागिता में रहते हुए उसको महिमा करेंगे. ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಸಂತೈಸುತ್ತಾ, ಒಬ್ಬರನ್ನೊಬ್ಬರು ನಾವು ಎಚ್ಚರಿಸುತ್ತಾ ಈ ಒಂದು ದಿವಸಗಳಲ್ಲಿ ಜೀವಿಸುವುದು ನಮ್ಮ ಕರ್ತವ್ಯ. और एक दूसरे से प्रेम करें, एक दूसरे को हम सांत्वना दें और एक दूसरे को जागृत करें, और इस तरह हम परमेश्वर में आगे बढ़ें. ಹಾಲೆಲೂಯಾ. हालेलुया. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. और परमेश्वर इस वचन के द्वारा आपको आशीष